आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಅವೆಲ್ಲ ಇದು ಆಗಿರ್ತಾವ್ರಿ ಬೋರ್ನ್ ಆಗ್ಯಾವ. ಬೆಂಕಿ ಏನು ಗೊತ್ತಿಲ್ರಿ, ಮೋಸ್ಟ್ಲಿ ಅದು 1 ಗಂಟೆ ನಂತರ ಆಗ್ಯದ ಬೆಂಕಿ ರೀ. ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳೋದು ನೋಡಿದ್ರೆ, ಇಲ್ಲಿ ಒಬ್ರು ಮಾತಾಡ್ತಾ ಇದ್ರು ಹೇಳಿ ನೋಡಿದ್ರೆ ಇಲ್ರಿ 1-1.5 ಸಮ ಆಗ್ಯದ ಅಂತ ಅಂದ್ರು. ನಮಗೂ ನಾವು ಅಲ್ಲಿರ್ತೀವಿ ಜೋರಾಪುರದಾಗ. ಹಾ, ಇಲ್ಲಿ ಅಂತ ಈ ಹನುಮಂತ ಕನ್ನಮಡಿ ಅಂತಾರೆ. ಯಾರು ಒಳಗಿದ್ದಿಲ್ಲ, ಇಲ್ಲ ಎಲ್ಲಾ ಕಡೆ CC ಕ್ಯಾಮ್ರಾ ಇರ್ತಾವ, ವಾಚ್ಮನ್ ಇಟ್ಟಿಲ್ಲ ಅವ್ರು. ಅವ್ರಿಗೆ ಗೊತ್ತಾಗಬೇಕು, ಮಾಲಕರು ಬಂದ್ರೆ ಅವ್ರಿಗೆ ಕೇಳೇ ಗೊತ್ತಾಗುತ್ತೆ ನಮಗೂ. ಹಾ, ಎಲ್ಲ ಸಾಮಾನು ಇದು ಒಳಗೆಲ್ಲ ಶೋರೂಮ್ ಐತ್ರಿ. ಮತ್ತೆ ಇವು ಏನೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಇದ್ದು ಒಳಗೆ. ಹಾ, ಕಸ್ಟಮರ್ ಗಾಡಿ ಅದಾವ್ರಿಗೆಲ್ಲ. ಕಂಪ್ಲೇಂಟ್ ಮಾಡ್ಯಾರ, ಕಂಪ್ಲೇಂಟ್ ಆಗ್ಯದ ಎಲ್ಲ. ರಾತ್ರಿ ಫೈರ್ ಫೈಟರ್ ಬಂದ್ ಕಿಸ್ ಆರಿಸಿ ಹೋಗ್ಯಾರ. ಏನ್ ಗೊತ್ತಿಲ್ರಿ ಸರ್, ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ನಾವು ಬೆಳಿಗ್ಗೆ ನಮ್ಗೆ 8 ಗಂಟೆಗೆ ಗೊತ್ತಾ, 8 ಗಂಟೆ ಬಂದಿದ್ದು ಗೊತ್ತಾಗ್ಯಾರ. ಹಾ, ಅವ್ರನ್ನ ಮಳೆ ಆಗ್ಬೇಕು. ಹಾ, ಕಂಪ್ಲೀಟ್ ಅವ್ರು ಸ್ವಲ್ಪ ಇನ್ಶೂರೆನ್ಸ್ ಕೆಲಸ ಹೋಗ್ಯಾರ. ಹಾ, ಅವ್ರಿ ಆಯ್ತು. ನನ್ನ ಸರ್ ರಾಮು ಜಾಧವ್ ಅಂತಾರೆ. ಜೈ ಭೀಮ್. ಇವತ್ತು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಬೆಂಗಳೂರು ಬೈಪಾಸ್ ಹತ್ರ ಇವತ್ತು ಕಾರ್ ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದು ಸರ್ವಿಸಿಂಗ್ ಅಂತ ಮಾಡ್ತಾರ. ಇಲ್ಲಿ ಬೆಂಕಿ ಹತ್ತದ. ನಮ್ಮ ಅಕ್ಕರದ ಗಾಡಿನೂ ಒಂದು ಇಲ್ಲಿ ನಿನ್ನೆ ತಂದು ಹಚ್ಚಿವಿ ಸರ್ವಿಸಿಂಗ್ ಅಂತ ಹೇಳಿ, ಅದನ್ನು ಸುಟ್ಟದ. ಸುಟ್ಟಿದ ವಿಷಯಕ್ಕಾಗಿ ಮುಂಜಾನೆ 8:30 ಅಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ನಾವು ವೇಟ್ ಮಾಡ್ತಾ ಇದೀವಿ. ಅವ್ರಿಗೂ ಮಾಲಕರಿಗೂ ಅಗತ್ಯ ಆಗ್ಯದ, ಬಟ್ ನಮಗೂ ಅಗತ್ಯ ಆಗ್ಯದ. ಯಾಕಂದ್ರೆ ಬಡವರಿಗೆ ಏನ್ ಕಷ್ಟ ಅಂತ ಹೇಳಿ ನಮಗೆ ಗೊತ್ತಾ, ನಮ್ದು ಏನ್ ಕಷ್ಟ ಅದ ಅಂತ ಹೇಳಿ. ಪ್ರತಿಯೊಂದು ನಾವೇನ್ ಹೇಳುದಂತಂದ್ರ, ಅವ್ರಿಗೆ ಮಾಲಕರದಿರಿ, ನಿಮಗೂ ನುಕ್ಸಾನ್ ಆಗ್ಯದ, ನಮಗೂ ನುಕ್ಸಾನ್ ಆಗ್ಯದ. ನಾವು ಕಾರ್ ಗಾಡಿ ತಂದು ಹಚ್ಚಿವಿ ಅಂತ ಅಂದ ಬಳಕ ಕಸ್ಟಮರ್ಗೆ ಬಂದವ್ರಿಗೆ ಹೊಂದ್ಸೋದ್ ಕಲೀರಿ. ಒಂದೇ ನಿಮ್ಗೆ ಏನೂನೇ ಆಗಂಗಿಲ್ಲ ಅಂತೇಳಿ ಅವಕಾಶ ತಗೋರಿ. ಅರ್ಧ ತಾಸಿನಾಗ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಅರ್ಧ ತಾಸಿನಾಗ ಸಾಲ್ವ್ ಆಗ್ಲಾರ್ದ ಕೆಲಸ ಇದು. ಅದು ಮಾಲಕರು ಹೊಂಟಾಗ ನಾವು ಕರೆದು ಕೇಳಿದಾಗ ಅರ್ಧ ತಾಸು ವೇಟ್ ಮಾಡ್ರಿ, ನಾ ಬಂದ್ ಮಾತಾಡ್ತೀನಿ ಅಂತ ಹೋದವ್ರು ಇನ್ನಾದ್ರೂ ಬಂದಿಲ್ಲ. ಅದಕ್ಕೆ ನಾವು ಇಲ್ಲಿ ಎಲ್ಲರಿಗೆ ಕೇಳಿದಾಗ, ನಾನು ಇದ್ರ ಸಂಬಂಧಪಟ್ಟವ್ರಲ್ಲ, ನನಗೂ ಈ ಶಿವರೂಮದ್ ಗೊತ್ತಿಲ್ಲ ಅಂತಂದಾಗ ನಮಗ್ ಸ್ವಲ್ಪ ಇದು ಆಗಿ ನಾವು ಪ್ರೆಸ್ದವ್ರಿಗೆ ಫೋನ್ ಹಚ್ಚಿ ಕರ್ಸಿವಿ. ನಮಗೇನಪ್ಪಾ ಅಂದ್ರೆ, ನಮ್ ಗಾಡಿ ಇಲ್ಲಿ ಒಳಗ್ ನಿಂತದ. ನಾವು ರಗಡ್ ಕಷ್ಟಪಟ್ಟು ಸಾಲ ಮಾಡಿ ಗಾಡಿ ತಗೊಂಡಾರ ನಮ್ಮ ಅಕ್ಕರು. ಎಲ್ಲರಿಗೆ ನಮ್ಮಂತವ್ರು ಎಷ್ಟು ಮಂದಿ ಗಾಡಿ ಬಿಟ್ಟಾರ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಅವ್ರ ಗಾಡಿಗಳು ಅವ್ರಿಗೆ ಹೊಳೆ ಕೊಡ್ಬೇಕು. ಕೆಲವೊಬ್ಬರ ಜೀವನನೇ ಅದ್ರ ಮೇಲೆ ಅದ, ಅವ್ರಿಗೆ ಜೀವನ ಕೊಡ್ಬೇಕು. ಆಮೇಲೆ ಇವ್ರ ಮಾಲಕರು ಏನದಾರಲ್ಲ, ಬಂದವ್ರಿಗೆ ಬಂಧಿಸ್ಬೇಕು. ಆಕ್ಚುಲಿ ನಾವಂತ್ರ ತಿರುಗಾಡಕತ್ತಾರ, ಅಲ್ಲಿ ಇನ್ಶೂರೆನ್ಸ್ ಆಫೀಸ್ ಕಂಪ್ಲೇಂಟ್ ಅದು ಇದು ಅಂತ ತಿರುಗಾಡದಾಗ ಮ್ಯಾನೇಜರ್ಗೆ ಹೇಳಿ, ಇಲ್ಲಿ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರ ಅವ್ರಿಗೆ ಹೇಳಿ, ಕಸ್ಟಮರ್ಗೆ ಬಂದವ್ರಿಗೆ ಹಿಂಗೈತಿ ಹಿಂಗಿಲ್ಲ, ಒಂದಿನ ಅವಕಾಶ ತಗೊಂಡು ಹಿಂಗ್ ನಾವ್ ಎಲ್ಲಾ ಸಂಭಾಳಿಸ್ತೀವಿ ಮಾಡ್ತೀವಿ ಅಂತೇಳಿ, ಅದು ಬಂದವ್ರಿಗೆ ಕಸ್ಟಮರ್ಗೆ ಒಂದು ಕರ್ತವ್ಯ. ನಾ ಏನ್ ಹೇಳೋದಂದ್ರೆ, ಕನ್ವಿನ್ಸ್ ಮಾಡಂತೇಳಿ ಹೇಳಕ್ ನಾ ಇಷ್ಟಪಡ್ತೀನಿ. ಈಗ ಅವ್ರು ಸಡನ್ಲಾಗಿ ಅರ್ಧ ತಾಸಿನಾಗ ಬರ್ತೀನಿ ಅಂತೇಳಿ ಹೋದಾಗ ನಾವು ಯಾರಿಗೆ ಕೇಳ್ಬೇಕಿಲ್ಲಿ? ನಾವು ಸ್ಟೇಷನ್ಗೆ ಹೋಗ್ಬೇಕನ್ನೋದು ಗೊತ್ತಾಗಲ್ಲಾಗ್ಯದ. ಇಲ್ಲಿ ಇವ್ರಿಗೆ ಮಾಲಕರಿಗೆ ಕೇಳ್ಬೇಕನ್ನೋದು ಗೊತ್ತಾಗಲ್ಲಾಗ್ಯದ. ಇದ್ರ ಮಾಲಕರು ಯಾರು ಅನ್ನೋದನ್ನು ನಮಗ್ ಗೊತ್ತಾಗಲ್ಲಾಗ್ಯದ. ನಮಗೆಲ್ಲ ಕನ್ಫ್ಯೂಸ್. ಯಾಕಂದ್ರೆ ನಮ್ಮ ಮನ್ಯಾಗ ಗಣಮಕ್ಳು, ನಮ್ಮ ಅಣ್ಣಗಳು ಬರ್ತಾರ, ನಮ್ಮ ಅಣ್ಣತಮ್ಮರು ಎಲ್ಲರೂ ಬರ್ತಾರ. ಬಟ್ ಇವರೇ ಮಾಲಕರು, ಇವರೇ ಇಲ್ಲ ಅನ್ನೋದು, ಯಾರೂನೇ ಅವ್ರು ಇಲ್ಲ ಅಂತ ಅಂದ್ಬೇಕ. ನಮ್ಮ ಅಣ್ಣದಾರ ಯಾರಿಗೆ ಕೂನ ಹಿಡಿಬೇಕು? ಅವ್ರು ಯಾರೇ ಇರ್ಲಕ್ಕ, ನಮ್ಮಂತವ್ರು ಯಾರೇ ಬಂದ್ರು ಬಿ ಅವ್ರಿಗೆ ಸರಿಯಾಗಿ ಸ್ಪಂದಿಸತ್ತೇಳಿ ನಾ ಕೇಳ್ಕೊಳಕ್ ಇದು ಮಾಡ್ತೀನಿ. ದಯವಿಟ್ಟು ಎಲ್ಲರಿಗೂ ಏನ್ ಅನ್ಯಾಯ ಆಗ್ಯದ, ಅವ್ರಿಗೂ ಅನ್ಯಾಯ ಆಗ್ಯದ. ಆಕ್ಚುಲಿ ಅವ್ರು ಮಾಡಿದ ತಪ್ಪೇನಂದ್ರೆ, ಇಟ್ಟೆಲ್ಲ ರೋಡಿಗೆ ಶಿವರೂಮ್ ಇಟ್ಟಾರ, ಇಟ್ಟೆಲ್ಲ ಮಾಡ್ತಾರಂದ್ರೆ ವಾಚ್ಮನ್ ಇಡ್ಬೇಕಾಗಿತ್ತು. ಅವ್ರು CC ಕ್ಯಾಮ್ರಾದಿಂದ ಯಾವುದೇ ರೀತಿ ಸೆಕ್ಯೂರಿಟಿ ಸಿಗಂಗಿಲ್ಲ. ಅದೇ ಒಂದು ಮನುಷ್ಯ ಇದ್ದಿತ್ತಂದ್ರೆ ಇವತ್ತು ಆಗ್ಲಕ್ ಸಾಧ್ಯ ಇಲ್ಲ ಅಂತ ಅಂತೀನಿ ನಾನು. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಅಣ್ಣ ಇದ್ದಂದ್ರ 10-15 ಸಾವಿರ ರೂಪಾಯಿ ಪಗಾರ ಕೊಟ್ರಿ ಏನಾಗಂಗಿಲ್ಲ. ಬಂದವ್ರಿಗೆ ಊಟ ಕೊಡ್ತಾರತ್ ಇವ್ರು ಹೋಟೆಲ್ ಎಲ್ಲ ಅಂತೇಳಿ. ಒಂದು ಸೆಕ್ಯೂರಿಟಿ ಅಣ್ಣ ಯಾರಿಗಾರ ಇಟ್ಟಿದ್ರಂದ್ರೆ ಇವತ್ತು ಈ ತರ ಆಗ್ತಿದಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಅದ. ಅವ್ರಿಗೂ ತುಂಬಾ ನೋವು ಆಗ್ಯದ. ಬಟ್ ನಾವು ಅವ್ರಿಗೆ ಪ್ರೆಷರ್ ಹಾಕಂಗಿಲ್ಲ. ಬಂದವ್ರಿಗೆ ಏನದ ಸ್ಪಂದಿಸ್ರಿ.
ನೋವಾಗೇ ಬಂದಿರ್ತದ. ನಮ್ದು ಏನೋ ಕಷ್ಟಪಟ್ಟು ತೊಗೊಂಡಿರ್ತಾರತ್ತೆ ಕಸ್ಟಮರ್ಗೆ ಹೇಳ್ರಿ ಹಿಂಗ ಆಗ್ಯದ ಹಿಂಗಿಲ್ಲ ನಾವು ನಿಮ್ಗೆ ಅನ್ಯಾಯ ಮಾಡಂಗಿಲ್ಲ ಅಂತ ಹೇಳ್ಕೊಂಡ್ ಹೇಳಿ ಇದು ಮಾಡ್ರಿ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಇಲ್ಲಿ 20 ರಿಂದ 22 ಗಾಡಿ ಅದಾವ್ರಿ ಸರ್ ಟೋಟಲಿ ರೀ. ಹೊಸ ಒಬ್ರು ಏನೋ ತಗೊಂಡು ಒಂದೇ ತಿಂಗಳೈತ್ರಿ ಗಾಡಿ ತಗೊಂಡು ಇಲ್ಲಿ ಸರ್ವಿಸಿಂಗ್ ಬಿಟ್ಟಾರತ್ರಿ ಹೊಸದೇ ರೀ. ನಮ್ದು ಗಾಡಿ ಇನ್ನ ಹೊಸದೇ ಅದ್ರ ಒಂದ್ 2-3 ವರ್ಷದಿಂದ ಐತಿ. ಹೊಸ ಗಾಡಿ ಹಳಿ ಗಾಡಿ ಟೋಟಲಿನೇ ಅದಾವ್ರಿ. 20-22 ಗಾಡಿ ಅದಾವ್ರಿ ಇಲ್ಲಿ. ಅವು ಅಷ್ಟೇ ಐತಿ ಅಂತ ಏನಿಲ್ರಿ. ಈ ತರ ಆಗ್ಯದ ಎಲ್ಲ ಪ್ರತಿಯೊಂದಕ್ಕೂ ಸ್ಪಂದಿಸಿ ಎಲ್ಲರಿಗೆ ನ್ಯಾಯ ಸಿಗ್ಬೇಕಂತ ನಾ ಹೇಳಕ್